ಹಾಯ್ ಫ್ರೆಂಡ್ಸ್, ಮನೇಲಿ ಸಿಂಪಲ್ಲಾಗಿ ದೋಸೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. 2 ಕಪ್ ಅಕ್ಕಿ ನೆನೆಯಷ್ಟು ನೀರು ಹಾಕೊಳ್ಳೋಣ. 1 ಕಪ್ ಅವಲಕ್ಕಿ, ಅರ್ಧ ಕಪ್ ಮೊಸರು, 1 ಚಮಚದಷ್ಟು ಮೆಂತ್ಯಕಾಳು. ಇದನ್ನು ಕ್ಲೀನಾಗಿ ಸಮ ಮಾಡಿ ಮಿಕ್ಸ್ ಮಾಡಿ ಬಿಡೋಣ. 2 ಗಂಟೆ ನೆನೆಸ್ಬೇಕು. ಇದು 2 ಗಂಟೆ ಆಯಿತು, ನಂದಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ 2 ಸತಿ ಹಾಕ್ಕೋಬೇಕು. ಆಯಿತು, ಇದು ರೆಡಿ ಇದೆ ಹಿಟ್ಟು. ಈ ರೀತಿ ಇದ್ದರೆ ಸಾಕು. ಇದನ್ನು ಮುಚ್ಚಿಡೋಣ. ಒಂದು ಸ್ವಲ್ಪ ಹೊತ್ತು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಮುಚ್ಚಳ ಕಾಯಿ, ನಾಲ್ಕು ಹಸಿಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಪೀಸ್ ಬೆಳ್ಳುಳ್ಳಿ, 1-2 ಚಮಚದಷ್ಟು ಹುರ್ಗಡ್ಲೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನೀರು ಹಾಕಿ ಮಿಕ್ಸಿ ಹಾಕೊಂಬರೋಣ. ಆಯಿತು, ಈಗ ಚಟ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. 2 ಚಮಚ ಎಣ್ಣೆ, ಅರ್ಧ ಚಮಚ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಚಟ್ನಿ ರೆಡಿ ಆಯಿತು. ಇವಾಗ ದೋಸೆಗೆ ರೆಡಿ ಮಾಡ್ಕೊಳ್ಳೋಣ. ಸಾಕು, ಈ ರೀತಿ ಇದ್ದರೆ ಕಡಾಯಿ ಇಟ್ಟು ಚೆನ್ನಾಗಿ ಬರುತ್ತೆ. ಒಂದು ಸತಿ ಮಾಡಿ ನೋಡಿರಿ ನೀವು ಮನೇಲಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಾಕು, ಈ ರೀತಿ ತಗೊಂಡ್ರೆ ಸಾಕು. ಆಯಿತು, ದೋಸೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿರಿ. ದೋಸೆ ಹುರ್ಗಡ್ಲೆ ಚಟ್ನಿ ರೆಡಿಯಾಗಿದೆ.